ಕೇಶವಾಪುರದ ಪಕ್ಕದಲ್ಲಿರುವ ಕಾಡಿನಲ್ಲಿ ಗುಂಡಿ ತೋರುತ್ತಿರುತ್ತಾನೆ ದುಡ್ಡಿರುವ ರಮೇಶ್ ಅನ್ನುವ ವ್ಯಕ್ತಿ. ಅವನ ಹತ್ತಿರ ನಿಂತುಕೊಂಡು ಸುತ್ತಮುತ್ತಲು ನೋಡುತ್ತಿರುತ್ತಾಳೆ ಅವನ ಹೆಂಡತಿ ಶಾರದಾ. ಯಾರು ಈ ಕಡೆ ಬರ್ತಾ ಇಲ್ಲ, ನೀವು ತೋಡ್ತಾ ಇರಿ, ನಾನು ಹೋಗಿ ನಮ್ಮ ಕಾರ್ ಹತ್ರ ಇರ್ತೀನಿ. ಕಾರಲ್ಲಿ ಸೊಸೆ ಅನಾಮಿಕಳ ಶವ ಇದೆಯಲ್ಲ. ಶುಶ್, ಗಟ್ಟಿಯಾಗಿ ಅರಚಬೇಡ, ಮರಗಳಿಗೂ ಕಿವಿಗಳಿದೆ. ಅಷ್ಟೇನಾ? ಮೂಗು ಮೂತಿ ಹಲ್ಲು ಕೂಡ ಇದೆಯಾ? ನೀವು ನಿಮ್ಮ ವಿಚಿತ್ರ ಸರಸಗಳು. ಕರ್ಮಾಪ ಬಾಬು, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಆದ್ರೆ ಅಧಿಕ ವರದಕ್ಷಿಣೆಗಾಗಿ ಸೊಸೆನ ಹತ್ಯೆ ಮಾಡೋದು ಮಾತ್ರ ತುಂಬಾ ಚೆನ್ನಾಗಿ ಗೊತ್ತು. ಅದರಲ್ಲಿ ನಿಮ್ದು ಭಾಗ ಇದೆ ಅಂತ ಮರ್ತು ಹೋಗ್ಬೇಡಿ ಎಂದು ಮಾತನಾಡಿಕೊಳ್ಳುತ್ತಲೇ ಪ್ರಸಾದ್ ಗುಂಡಿ ತೋಡುತ್ತಾ ಇರುತ್ತಾನೆ. ಶಾರದಾ ಸುತ್ತಲೂ ನೋಡ್ತಾ ಇರ್ತಾಳೆ. ಸ್ವಲ್ಪ ಹೊತ್ತಿನ ನಂತರ, ಶಾರದಾ, ಗುಂಡಿ ಸರಿ ಹೋಗುತ್ತಾ? ಇನ್ನೂ ತೋಡ್ಬೇಕಾ? ಒಂದು ಕೆಲಸ ಮಾಡಿ, ನಾನು ಅಲ್ಲಿ ಮಲ್ಕೋತೀನಿ, ನನ್ನ ಮೇಲೆ ಮಣ್ಣು ಹಾಕಿ. ಕೈ ಕಾಲು ಕಾಣಿಸ್ತಾ ಇದ್ರೆ ಸರಿ ಹೋಗುತ್ತೆ ಅಂತ ಅರ್ಥ, ಕಾಣಿಸ್ತಾ ಇದ್ರೆ ಸರಿ ಹೋಗಲ್ಲ ಅಂತ ಅರ್ಥ. ಸರಿನಾ? ಅರೆ, ಈ ಐಡಿಯಾ ಚೆನ್ನಾಗಿದೆ ಶಾರದಾ. ನೀನು ಹಾಗೆ ಪ್ರಯತ್ನ ಮಾಡ್ತೀನಿ ಅಂತ ನನಗ್ ಮೊದಲೇ ಗೊತ್ತಿದ್ರೆ ನನ್ ಮಗನಿಗೆ ಯಾವಾಗ್ಲೂ ಮದುವೆ ಮಾಡ್ತಿದ್ದೆ ಅಲ್ಲ. ಆ ಮಾತು ಕೇಳಿ ಕೋಪದಿಂದ ನೋಡುತ್ತಾಳೆ ಶಾರದಾ. ಪ್ರಸಾದ್ ಏನು ಮಾತನಾಡದೆ ಆ ಗುಂಡಿ ಹತ್ತಿರದಿಂದ ಕಾರಿನ ಹತ್ರ ಬರ್ತಾನೆ. ಕಾರಿನ ಡಿಕ್ಕಿ ತೆಗೆದು ನೋಡುತ್ತಾನೆ. ಸೊಸೆ ಅನಾಮಿಕಾ ಕೊನೆ ಉಸಿರು ಎಳೆಯುತ್ತಾ ಇರುತ್ತಾಳೆ. ಅನಾಮಿಕಳ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದ್ಕೋತಾಳೆ, ಅಮ್ಮ ದುರ್ಗಮ್ಮ, ನಾನು ಸತ್ತು ಹೋಗ್ತಾ ಇರೋ ವಿಷಯ ನನ್ನ ಗಂಡನಿಗೆ ತಿಳಿಯೋ ಹಾಗೆ ಮಾಡಮ್ಮ. ನಿನ್ನನ್ನು ನಂಬಿದವರಿಗೆ ನೀನು ಬೆಟ್ಟದಂತ ರಕ್ಷೆ ಅಂತಾರೆ. ನನಗೆ ಬುದ್ಧಿ ಬಂದಾಗಿನಿಂದ ನಾನು ನಿನ್ನನ್ನು ಬಿಟ್ಟು ಬೇರೆ ದೇವತೆನ ಪೂಜಿಸಿಲ್ಲ, ಊಹಿಸಿಯೂ ಇಲ್ಲ. ನನಗೆಲ್ಲವೂ ನೀನೇ ಅಮ್ಮನಾಗಿ ಪಕ್ಕದಲ್ಲೇ ನಿಂತು ಮದುವೆ ಮಾಡಿಸಿದೆ. ಈಗ ನಾನು ಸತ್ತು ಹೋಗ್ತಾ ಇದ್ದಾಗ ಕೂಡ ತಾಯಿ ಹಾಗೆ ನನ್ನ ಹತ್ರ ಇರು ತಾಯಿ ಎಂದು ಬೇಡಿಕೊಳ್ಳುತ್ತಾ ಇರುತ್ತಾಳೆ. ಉಸಿರು ಎಳೆಯುತ್ತಿರುವ ಸೊಸೆಯನ್ನು ಶಾರದಾ ಕಾಲುಗಳನ್ನು ಹಿಡಿಯುತ್ತಾಳೆ. ಮಾವಯ್ಯ ಪ್ರಸಾದ್ ಕೈಗಳನ್ನು ಗಟ್ಟಿಯಾಗಿ ಎಳೆದುಕೊಳ್ಳುತ್ತಾನೆ. ಇಬ್ಬರು ಕಾರ್ ಡಿಕ್ಕಿಯಿಂದ ತೆಗೆದುಕೊಂಡು ಗುಂಡಿ ಹತ್ತಿರ ತೆಗೆದುಕೊಂಡು ಬರ್ತಾರೆ. ಕೆಳಗೆ ಇಡುತ್ತಾರೆ. ಅಮ್ಮೋ, ನೋಡೋದಕ್ಕೆ ಇದು ಕಡ್ಡಿ ಪೊರಕೆ ಹಾಗೆ ಗಾಳಿ ಬಂದ್ರೆ ಹಾರಿ ಹೋಗೋಗಿದ್ರು ಕೂಡ ಎತ್ತುತ್ತಾ ಇದ್ರೆ ತಿಳಿಯುತ್ತೆ. ಬಹಳ ಭಾರವಾಗಿದ್ದಾಳೆ, ನನಗೆ ಆಯಾಸ ಬರ್ತಾ ಇದೆ. ಶಾರದಾ, ಅನಾಮಿಕಾ ಇನ್ನೂ ಸತ್ತಿಲ್ಲ, ಉಸಿರು ಎಳಿತಾ ಇದ್ದಾಳೆ. ಗುಂಡಿಗೆ ಹಾಕಿ ಮಣ್ಣು ತುಂಬಿದ್ರೆ ಆ ಕೊನೆ ಹೆಸರು ಕೂಡ ಹೋಗುತ್ತೆ ಬಿಡಿ. ತಡ ಮಾಡದೆ ಮೊದಲ ಕೆಲಸ ಮಾಡೋಣ ಬನ್ನಿ ಎಂದು ಕೋಪದಿಂದ ಅನಾಮಿಕಳನ್ನು ತಳ್ಳುತ್ತಾಳೆ ಶಾರದಾ. ಅಷ್ಟೇ, ಅನಾಮಿಕಾ ಹೋಗಿ ಗುಂಡಿಯಲ್ಲಿ ಬೀಳುತ್ತಾಳೆ. ಇದಕ್ಕಿದ್ದ ಹಾಗೆ ಒಂದೇ ಸಲಕ್ಕೆ ಗಾಳಿ ಜೋರಾಗಿ ಬೀಸುತ್ತದೆ. ಆಕಾಶದಿಂದ ಗುಡುಗು ಸಿಡಿಲು ಮಿಂಚುಗಳು ಬರುತ್ತದೆ. ಶಾರದಾ, ನೋಡ್ತಾ ಇದ್ರೆ ಗಟ್ಟಿಯಾಗಿ ಮಳೆ ಬರೋ ಹಾಗಿದೆ, ನಾವು ಹೊರಟೋಗೋಣ ಬಾ. ಆದ್ರೆ ಗುಂಡಿಲಿರೋ ಅವಳ ಸಂಗತಿ ಏನೋ? ಇಷ್ಟು ಜೋರಾಗಿ ಮಳೆ ಬರ್ತಾ ಇದೆ, ಈ ಗಾಳಿಗೆ ಧೂಳು ಮಣ್ಣು ಬೀಳುತ್ತಲ್ಲ, ಅದರಲ್ಲಿ ಕೊನೆ ಉಸಿರು ಕೂಡ ಹೋಗುತ್ತೆ ಬಾ ಎಂದು ಹೇಳಿ ಪ್ರಸಾದ್ ಶಾರದೆ ಇಬ್ಬರು ಕಾರ್ನಲ್ಲಿ ಅಲ್ಲಿಂದ ಹೊರಟು ಹೋಗುತ್ತಾರೆ. ಗುಂಡಿಯಲ್ಲಿದ್ದ ಅನಾಮಿಕಾ ಕೊನೆ ಉಸಿರು ಎಳೆಯುತ್ತಾ ಹೀಗನ್ನುತ್ತಾಳೆ, ಅಮ್ಮ ದುರ್ಗಮ್ಮ ತಾಯಿ ಕಾಪಾಡು ಎಂದು ಬೇಡಿಕೊಳ್ಳುತ್ತಾ ಇರುತ್ತಾಳೆ. ಅಷ್ಟೇ, ಇದ್ದಕ್ಕಿದ್ದ ಹಾಗೆ ಒಂದೇ ಸಲಕ್ಕೆ ದುರ್ಗಾದೇವಿ ಗುಂಡಿ ಹತ್ತಿರ ಪ್ರತ್ಯಕ್ಷವಾಗುತ್ತಾಳೆ. ಗುಂಡಿಯಲ್ಲಿದ್ದ ಅನಾಮಿಕಳನ್ನು ನೋಡಿ ದೊಡ್ಡ ಮುತ್ತೈದೆಯ ಹಾಗೆ ಬದಲಾಗುತ್ತಾಳೆ. ಆ ಗುಂಡಿಯಲ್ಲಿದ್ದ ಅನಾಮಿಕಳನ್ನು ಹೊರಗೆ ತೆಗೆಯುತ್ತಾಳೆ. ಅಡವಿಯಲ್ಲಿ ಒಂದು ದೊಡ್ಡ ಬಂಡೆಯ ಮೇಲೆ ಕೂರಿಸುತ್ತಾಳೆ. ನೋಡ್ತಾ ಇದ್ರೆ ಆತ್ಮೀಯರಾಗಿ ಅನಿಸ್ತಾ ಇದ್ದೀರಿ ನೀವು. ನಾನು ಎಲ್ಲರಿಗೂ ಬೇಕಾದ ದೊಡ್ಡಮ್ಮ ತಾಯಿ. ಆಪತ್ತಿನಲ್ಲಿ ಇದ್ದೀಯಾ ಅಂತ ತಿಳಿದು ನಾನು ಬಂದೆ ತಾಯಿ. ಹೇಳಮ್ಮ, ಏನು ನಿನ್ನ ಕಷ್ಟ? ಈ ಗುಂಡಿವರೆಗೆ ನೀನು ಬಂದಿದೀಯಾ ಅಂದ್ರೆ ಕಷ್ಟ ದೊಡ್ಡದೇ, ಕಣ್ಣೀರು ಬೆಲೆ ಬಾಳುವಂಥದ್ದೇ. ಹೇಳಮ್ಮ, ಏನು ನಿನ್ನ ಸಮಸ್ಯೆ? ಆ ಮಾತು ಕೇಳಿ ಅನಾಮಿಕಾ ಅಳುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಸಮಾಧಾನ ತಂದು ಉಸಿರೆಳೆದುಕೊಂಡು ಅಧಿಕ ವರದಕ್ಷಿಣೆಗಾಗಿ ತನ್ನನ್ನು ಹೊಡೆದ ಹಾಗೆ ಸೌಟು ಕಾಯಿಸಿ ತನಗೆ ಬರೆ ಇಟ್ಟದ್ದನ್ನು, ವಿಷ ಬೆರೆಸಿ ತನಗೆ ಹಾಲು ಕುಡಿಸಿದ್ದನ್ನು ಎಲ್ಲವನ್ನು ವಿವರವಾಗಿ ಹೇಳುತ್ತಾಳೆ. ಆದರೂ ನಿನಗೆ ಸಾವು ಬಂದಿಲ್ಲ ಅಂತ, ಹುಚ್ಚು ಹಿಡಿದಿದೆ ಅಂತ ಇಷ್ಟ ಬಂದ ಹಾಗೆ ಹೊಡೆದು ನಿನ್ನನ್ನು ಕಾಡಿಗೆ ತಂದು ಯಾರು ನೋಡದ ಹಾಗೆ ಗುಂಡಿ ತೋಡಿ ಮುಚ್ಚಬೇಕು ಅಂತ ನೋಡ್ತಾ ಇದ್ದಾರಲ್ಲ, ಅಷ್ಟೇನಾ ತಾಯಿ? ಅನಾಮಿಕಾ ಏನು ಮಾತನಾಡದೆ ಮೌನವಾಗಿ ತಲೆ ತಗ್ಗಿಸುತ್ತಾಳೆ. ಆಗ ಆ ಮುತ್ತೈದೆ ತಕ್ಷಣ ಅನಾಮಿಕಳ ರೂಪದಲ್ಲಿ ಬದಲಾಗುತ್ತಾಳೆ. ಶಾರದಾ ಪ್ರಸಾದರಿಗೆ ಗುಣಪಾಠ ಹೇಳಬೇಕು ಅಂದುಕೊತಾಳೆ. ತನ್ನ ಹಾಗೆ ಬದಲಾದ ಮುತ್ತೈದೆಯನ್ನು ನೋಡುತ್ತಾ, ನನಗೆ ಗೊತ್ತು ತಾಯಿ, ನಾನು ಕಾಪಾಡೋದಿಕ್ಕೆ ಮುತ್ತೈದೆ ರೂಪದಲ್ಲಿ ಬಂದಿದ್ದು ನಾನು ನಂಬಿದ ದುರ್ಗಮ್ಮ ತಾಯಿ ಅಂತ. ನಾನು ಎಷ್ಟು ಕರೆದರೂ ಕದಲದೆ ಮಾತನಾಡದೆ ಬಾರದೆ ಇರುತ್ತಾಳ. ನೀನು ನನ್ನ ದುರ್ಗಮ್ಮ ತಾಯಿಯೇ. ಅಲ್ಲ ಅಲ್ಲ, ಸೊಸೆಯಾದ ದುರ್ಗಾದೇವಿ ನಾನು. ಬಾ, ನಿನ್ನ ಅತ್ತೆಯನ್ನು ತೋರಿಸು ಎಂದು ಇಬ್ಬರು ಅನಾಮಿಕರು ಸೇರಿ ಮನೆಗೆ ಬರುತ್ತಾರೆ.
ಹಾಲ್ನಲ್ಲಿ ಸೋಫಾದಲ್ಲಿ ಕುಳಿತುಕೊಂಡು ಪ್ರಸಾದ್, ಶಾರದಾ, ಅವರ ಮಗಳು ಮದ್ಮಿನಿ ಮೂವರು ಮಾತನಾಡ್ತಾ ಇರ್ತಾರೆ. ಸೊಸೆ ಅನಾಮಿಕಾ ಕನ್ನಡಕ ಹಾಕಿಕೊಂಡು ಸೂಟ್ ಕೇಸ್ ಹಿಡಿದುಕೊಂಡು ಅವರ ಹತ್ತಿರ ಬರುತ್ತಾಳೆ. ಹಾಗೆ ಬಂದ ಅನಾಮಿಕಳನ್ನು ನೋಡಿ ಶಾಕ್ಗೆ ಗುರಿಯಾಗುತ್ತಾರೆ. ಸ್ವಲ್ಪ ಹೊತ್ತಿಗೆ ಎಚ್ಚೆತ್ತುಕೊಂಡು ದೆವ್ವ ದೆವ್ವ ಎಂದು ಹರಚುತ್ತಾರೆ. ಅತ್ತೆ, ಮಾವಯ್ಯ, ನಾನು ದೆವ್ವ ಅಲ್ಲ, ನಿಮ್ಮ ಸೊಸೆ ಅನಾಮಿಕಾ. ಭಯ ಪಡಬೇಡಿ, ನೀವು ಕೇಳಿದ ಹೆಚ್ಚಿನ ವರದಕ್ಷಿಣೆ ಹಣ ತಂದಿದ್ದೀನಿ ನೋಡಿ ಎಂದು ಸೂಟ್ ಕೇಸ್ ತೆಗೆಯುತ್ತಾಳೆ. ಅದರಲ್ಲಿ ಬಹಳ ದುಡ್ಡಿರುತ್ತದೆ. ಅದನ್ನು ನೋಡಿ ಅತ್ತೆ ಮಾವ ಸಂತೋಷ ಪಡುತ್ತಾರೆ. ಕೊಟ್ಬಿಡೆ, ಇನ್ನು ತಡ ಏನಕ್ಕೆ? ಕೊಡ್ತೀನತ್ತೆ, ನಿಮ್ಗಲ್ದೆ ಇನ್ಯಾರಿಗೆ ಕೊಡ್ತೀನಿ ಹೇಳಿ? ದುಡ್ಡು ತಗೊಂಡು ಬಂದ್ರೆ ಹೂವಲ್ಲಿ ಇಟ್ಟು ನೋಡ್ಕೋತೀನಿ ಅಂತ ಅಂದ್ರೆ ಅಲ್ವಾ? ಹಾಗೆ ನೀವು ನೋಡ್ಕೊಂಡ್ರೆ ನಿಮಗೆ ದುಡ್ಡು ಕೊಡ್ತೀನಿ. ತಪ್ಪದೆ ನೀನ್ ಹೀಗೆ ಬಂದು ಕೂತ್ಕೋ, ನಾನು ನಿನಗೆ ಬಿಸಿ ಬಿಸಿ ಕಾಫಿ ತಗೊಂಡ್ಬರ್ತೀನಿ ಎಂದು ಹೇಳಿ ತಟಕ್ಕನೆ ಕಿಚನ್ಗೆ ಹೋಗಿ ಬಿಸಿ ಬಿಸಿಯಾಗಿ ಟೀ ಮಾಡಿಕೊಂಡು 5 ನಿಮಿಷದಲ್ಲಿ ಅನಾಮಿಕಳ ಮುಂದೆ ಬರುತ್ತಾಳೆ. ಅನಾಮಿಕಾ ಆ ಟೀಯನ್ನು ಕುಡಿದು ಬೇಕಂತಲೇ ಬಿಸಿ ಬಿಸಿ ಟೀಯನ್ನು ಅತ್ತೆ ಮುಖಕ್ಕೆ ಎಸೆಯುತ್ತಾಳೆ. ಇದರಲ್ಲಿ ಶುಗರ್ ಇಲ್ಲ, ಏನೂ ಇಲ್ಲ, ಮತ್ತೊಂದು ಟೀ ತಗೊಂಬನ್ನಿ ಅತ್ತೆ. ಅನಾಮಿಕಾ ಹಾಗೆ ಮಾಡಿದ್ದಕ್ಕೆ ಶಾರದಳಿಗೆ ಕೋಪ ಬರುತ್ತದೆ. ಹೊಡೆಯಬೇಕು ಅಂತ ಕೈ ಎತ್ತುತ್ತಾಳೆ. ಅನಾಮಿಕಾ ಆಗ ದುಡ್ಡು ತೋರಿಸುತ್ತಾಳೆ. ಅದರಿಂದ ಶಾರದಾ ಕೈ ಕೆಳಗಿಳಿಸಿ ಅಲ್ಲೇ ನಿಂತು ಹೋಗುತ್ತಾಳೆ. ಗಬುಕ್ಕಂತೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಿರುತ್ತದೆ. ಅನಾಮಿಕಾ ಒಂದು ದಿನ ಅಡಿಗೆ ಸರಿ ಇಲ್ಲ ಎಂದು ಉಪ್ಪು ಕಡಿಮೆ ಎಂದು ಉಪ್ಪು ಸುರಿಯುತ್ತಾಳೆ ಅಡಿಗೆಗೆ. ಆ ಅಡಿಗೆಯನ್ನು ಪದ್ಮಿನಿಗೆ ತಿನ್ನು ಅಂತ ಹೇಳುತ್ತಾಳೆ. ಪದ್ಮಿನಿ ತಿನ್ನುವುದಿಲ್ಲ ಅನ್ನುತ್ತಾಳೆ. ಆಗ ಅನಾಮಿಕಾ ದುಡ್ಡು ತೋರಿಸುತ್ತಾಳೆ. ಪದ್ಮಿನಿ ಅಡಿಗೆ ತಿನ್ನುತ್ತಾಳೆ. ಹಾಗೆ ಪ್ರಸಾದ್, ಶಾರದಾ, ಪದ್ಮಿನಿಯರನ್ನು ದುಡ್ಡು ತೋರಿಸುತ್ತಾ ಅನಾಮಿಕಾ ಆಟವಾಡಿಸುತ್ತಾ ಇರುತ್ತಾಳೆ. ಅನಾಮಿಕಳಿಗೆ ಇಷ್ಟು ದುಡ್ಡು, ಇಷ್ಟು ಧೈರ್ಯ ಎಲ್ಲಿಂದ ಬಂದಿತ್ತು ಎಂದು ಆ ರಹಸ್ಯ ತಿಳಿದುಕೊಳ್ಳಬೇಕು ಎಂದು ಒಂದು ದಿನ ಕಿಟಕಿಯಿಂದ ಅನಾಮಿಕಳನ್ನು ನೋಡುತ್ತಾರೆ. ಒಂದು ಅನಾಮಿಕಾ ಬೆಡ್ ಮೇಲೆ ಕೂತ್ಕೊಂಡಿದ್ದರೆ ಮತ್ತೊಂದು ಅನಾಮಿಕಾ ದುರ್ಗಾದೇವಿಯಾಗಿ ಬದಲಾಗುತ್ತಾಳೆ. ಅದನ್ನು ನೋಡಿ ಶಾಕ್ ಆಗುತ್ತಾರೆ. ಸೊಸೆಗಾಗಿ ಸ್ವಯಂ ದುರ್ಗಾದೇವಿ ಬಂದಿದ್ದಾಳೆ ಎಂದರೆ ಸೊಸೆಗೆ ಅಷ್ಟೊಂದು ಭಕ್ತಿ ಇದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಸೊಸೆಯನ್ನು ನೋಡಿ ಭಯಪಟ್ಟು ಹೋಗುತ್ತಾರೆ. ರಿಚ್ ಸೊಸೆ ಅನಾಮಿಕಾ ಕಾರನ್ನು ವೇಗವಾಗಿ ಡ್ರೈವಿಂಗ್ ಮಾಡುತ್ತಾ ಮುಂದಕ್ಕೆ ಸಾಗುತ್ತಿರುತ್ತಾಳೆ. ಅವಳಿಗೆ ಬಹಳ ಕೋಪ ಬಂದಿರುತ್ತದೆ. ಅದಕ್ಕೆ ಕಾರಣ ಪೂರ್ ಸೊಸೆ ಅಮೃತಳ ಮುಂದೆ ರಿಚ್ ಸೊಸೆ ಅನಾಮಿಕಳನ್ನು ಅತ್ತೆ ಶಾರದಾ ಬೈದುದರಿಂದ. ಅರ್ಧ ಗಂಟೆ ಮುಂಚೆ ಮನೆಯಲ್ಲಿ ನಡೆದ ಸನ್ನಿವೇಶವನ್ನು ನೆನಪಿಸಿಕೊಂಡು ಜೀರ್ಣಿಸಲಾರದೆ ಹೋಗುತ್ತಿರುತ್ತಾಳೆ. ಅತ್ತೆಯವರ ಪಟ್ಟದಲ್ಲಿದ್ದಾಳಂತೆ ಬದುಕೋದ್ಲು. ಆದ್ರೆ ಅದೇ ಮತ್ತೆ ಯಾರಾದ್ರೂ ನನ್ನ ಮುಂದೆ ಆ ಪೂರ್ ಸೊಸೆನ ಹೊಗಳಿದ್ರೆ ನನಗೆ ಬೆಂಕಿನಲ್ಲಿ ಹಾಕಿ ಸುಡಬೇಕು ಅನ್ಸುತ್ತೆ. ಒಂದೇ ಸಲ ಕಿಲೋ ಖಾರದ ಪುಡಿ ನುಂಗಿದ ಹಾಗಾಗುತ್ತೆ. ನನ್ನ ಹತ್ರ ದುಡ್ಡಿದೆ, ಹಣ ಇದೆ, ಒಡವೆ ಇದೆ, ಕಾರಿದೆ, ಬೆಲೆ ಬಾಳೋ ಬಟ್ಟೆನೂ ಇದೆ. ಅವಳ ಹತ್ರ ಏನಿದೆ ಎಂದುಕೊಳ್ಳುತ್ತಾ ಕಾರನ್ನು ಡ್ರೈವಿಂಗ್ ಮಾಡುತ್ತಾ ಮುಂದಕ್ಕೆ ಹೋಗುತ್ತಾ ಇರುತ್ತಾಳೆ ಅನಾಮಿಕಾ. ಅನಾಮಿಕಳಿಗೆ ಎಮ್ಮೆಯನ್ನು ರಸ್ತೆ ದಾಟಿಸುತ್ತಿದ್ದ ಒಬ್ಬ ಬಡ ರೈತ ಕಾಣಿಸುತ್ತಾನೆ. ಸಡನ್ ಆಗಿ ಬ್ರೇಕ್ ಹಾಕುತ್ತಾಳೆ. ಕಾರ್ ಇಳಿದು ಕೋಪದಿಂದ ರೈತನನ್ನು ನೋಡುತ್ತಾ ಇರುತ್ತಾಳೆ. ಹೇ ಸ್ಟುಪಿಡ್, ಎಮ್ಮೆನ ರಸ್ತೆಗೆ ಕಟ್ಟ ತಂದೆ? ಇದು ಎಮ್ಮೆ ಕಣಮ್ಮ. ನಾನು ಹೇಳ್ತಾ ಇರೋದು ಅದನ್ನಲ್ಲ, ನಿಂಗೆ. ನಾನ್ ಹೇಳ್ತಾ ಇರೋದು ಅದಕ್ಕಲ್ಲ ರೀ, ನಿಮ್ಗೆ ಎಂದು ಆ ರೈತ ಗಟ್ಟಿಯಾಗಿ ಉತ್ತರ ಹೇಳಿದ್ದಕ್ಕೆ ಅನಾಮಿಕಳಿಗೆ ಮತ್ತಷ್ಟು ಕೋಪ ಬರುತ್ತದೆ. ಇಂತಹ ಸಮಯದಲ್ಲಿ ಅನಾಮಿಕಾ ಕೋಪದಿಂದ ಕೈಯಲ್ಲಿ ಏನಾದರೂ ಇದ್ದರೆ ಅದನ್ನು ಒಗೆಯುತ್ತಿದ್ದಳು. ಆದರೆ ಬರುತ್ತಿದ್ದ ಕೋಪವನ್ನು ತಡೆದುಕೊಂಡು, ಒಂದು ಎಮ್ಮೆ ಇನ್ನೊಂದು ಎಮ್ಮೆನ ತಗೊಂಡು ಹೋಗ್ತಾ ಇರೋದು ನಾನು ಯಾವತ್ತೂ ನೋಡ್ಲಿಲ್ವೇ? ಅದೇನೋ ರೀ, ಯಾವ ಜಾತಿಗೆ ಸೇರಿದವರಿಗೂ ಆ ಜಾತಿಗೆ ಕಾಣಿಸುತ್ತಂತೆ. ಆ ಮಾತಿಗೆ ಅನಾಮಿಕಾ ಕೋಪದಿಂದ, ಏಯ್ ಲುಕ್, ನಾನೊಬ್ಳು ದುಡ್ಡಿರುವ ಹುಡುಗಿ. ಆ ವಿಷಯ ಎಮ್ಮೆಗೆ ಹೇಗೆ ಗೊತ್ತು ಹೇಳಿ ಎಂದು ರೋಡ್ ಮೇಲಿಂದ ನಡೆದು ಆ ಎಮ್ಮೆಯನ್ನು ಕರೆದುಕೊಂಡು ಹೋಗ್ತಾ ಇರ್ತಾನೆ ಆ ಮನುಷ್ಯ. ರಿಚ್ ಸೊಸೆ ಅನಾಮಿಕಾ ಕೋಪದಿಂದ ಕಾರಲ್ಲಿ ಕೂತ್ಕೋತಾಳೆ. ವೇಸ್ಟ್ ಫೆಲೋ, ನನ್ನ ಟೈಮ್ ಎಲ್ಲ ಹಾಳು ಮಾಡ್ದ ಎಂದುಕೊಳ್ಳುತ್ತಾ ಕಾರನ್ನು ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ತಾಳೆ. ಶಾರದಾ ಸೋಫಾದಲ್ಲಿ ಕುಳಿತುಕೊಂಡಿರ್ತಾಳೆ. ಈ ದುಡ್ಡಿರುವ ಸೊಸೆಗೆ ಕೋಪ ಹೆಚ್ಚು ಅಂತ ತಿಳಿದು ಕೂಡ ನಾನು ಹೇಗೆ ತಪ್ಪು ಮಾಡಿದೆ? ಈಗ ತವ್ರ ಮನೆಗೆ ಹೋಗಿ ತನ್ನ ಅಪ್ಪನ ಹತ್ರ ಹೇಳಿ ಎಷ್ಟು ದೊಡ್ಡ ಗಲಾಟೆ ಮಾಡಿಸ್ತಾಳೋ ಏನೋ ಎಂದು ಮನೆಯಲ್ಲಿ ಶಾರದಾ ಅಂದುಕೊಳ್ಳುತ್ತಿದ್ದರೆ ಅವಳ ಸೆಲ್ ಫೋನ್ ರಿಂಗ್ ಆಗುತ್ತದೆ. ಕಾಲ್ನ ರಿಸೀವ್ ಮಾಡ್ಕೋತಾಳೆ. ಅವಳ ದೊಡ್ಡ ಮಗ ರಮೇಶ್. ಹೇಳ್ ಮಗು, ಅಲ್ಲಿ ಹೇಗಿದೆಯಾ? ನಿನ್ನ ಆರೋಗ್ಯ ಎಲ್ಲ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೇನಮ್ಮ, ನನ್ನ ಆರೋಗ್ಯ ಕೂಡ ಚೆನ್ನಾಗಿದೆ. ಅಮ್ಮ, ಅನಾಮಿಕಾ ಇಲ್ವಾ? ಅವಳಿಗೆ ಎಷ್ಟು ಸಲ ಫೋನ್ ಮಾಡಿದ್ರು ಕಾಲ್ ಲಿಫ್ಟ್ ಮಾಡ್ತಾ ಇಲ್ಲ. ಮನೆ ಹತ್ರ ಇಲ್ಲ ಮಗು. ಆ ವಾರಗಿತ್ತಿ ಬಡವಳು ಅಂತ ಎಲ್ಲ ಕೆಲಸ ಮಾಡು ಅಂತಂದ್ಲು. ಅದಕ್ಕೆ ನಾನು ಮನೆಗೆ ದೊಡ್ಡ ಸೊಸೆ ನೀನೇ ಅಲ್ವಾ, ಒಂದು ವಿಧದಲ್ಲಿ ನೀನೇ ಎಲ್ಲ ಕೆಲಸ ಮಾಡಬೇಕು ಅಂದೆ.
ಅದಕ್ಕೆ ಅನಾಮಿಕಾ, ನಾನು ದುಡ್ಡಿರುವ ಸೊಸೆ, ರಿಚ್ ಸೊಸೆ, ಮಾಡಲ್ಲ ಅಂದ್ರೆ ಮಾಡಲ್ಲ ಅಂತ ಕೋಪದಿಂದ ಕಾರಲ್ಲಿ ತನ್ನ ತವ್ರ ಮನೆಗೆ ಹೋದ್ಲು ಕಣೋ. ಸರಿ ಅಮ್ಮ, ನೀವು ಜಾಗೃತಿಯಾಗಿರಿ. ನಾನು ಮನೆಗೆ ಬಂದ್ಮೇಲೆ ಅನಾಮಿಕಳಿಗೆ ಹೇಳ್ತೀನಿ ಎಂದು ಫೋನ್ ಕಟ್ ಮಾಡುತ್ತಾನೆ ರಮೇಶ್. ಇವನೇನು ಬಹಳ ನಿಧಾನಸ್ಥ, ಸೊಸೆಯೇನು ಬಹಳ ಕೋಪಿಷ್ಟೆ. ಇನ್ನು ಸಂಸಾರ ಹೇಗ್ ಮಾಡ್ತಾರೋ ಏನೋ ಎಂದುಕೊಳ್ಳುತ್ತ ಶಾರದಾ ದುಃಖ ಪಡುತ್ತಾ ಇರುತ್ತಾಳೆ. ರಿಚ್ ಸೊಸೆ ಅನಾಮಿಕಾ ತನ್ನ ಕಾರನ್ನು ವೇಗವಾಗಿ ಓಡಿಸುತ್ತಾ ಇರುತ್ತಾಳೆ. ಆ ವೇಗದಲ್ಲಿ ಮುಂದಿರುವ ಸ್ಪೀಡ್ ಬ್ರೇಕ್ ಕಾಣಿಸದೆ ಹೋಗುತ್ತದೆ. ಹೋಗುತ್ತಿರುವ ಕಾರು ಹಿಡಿತ ತಪ್ಪಿ ಒಂದು ಮರಕ್ಕೆ ಹೊಡೆಯುತ್ತದೆ. ಅನಾಮಿಕಾ ಪ್ರಜ್ಞೆ ತಪ್ಪಿ ಹೋಗುತ್ತಾಳೆ. ಆ ದಾರಿಯಿಂದ ನಡೆದುಕೊಂಡು ಹೋಗುತ್ತಿದ್ದ ಪೂರ್ ಸೊಸೆ ಅಮೃತಳಿಗೆ ಸ್ವಲ್ಪ ದೂರದಲ್ಲಿಯೇ ಮರಕ್ಕೆ ಡಿಕ್ಕಿ ಹೊಡೆದ ಕಾರು ಕಾಣಿಸುತ್ತದೆ. ಕಾರನ್ನು ನೋಡ್ತಾ ಇದ್ರೆ ನಮ್ಮ ದುಡ್ಡಿರುವ ಸೊಸೆ ಕಾರ್ ಆಗಿದೆ ಎಂದುಕೊಳ್ಳುತ್ತಾ ಓಡೋಡಿ ಕಾರಿನ ಹತ್ತಿರ ಬಂದು ನೋಡುತ್ತಾಳೆ. ಆ ಕಾರಿನಲ್ಲಿ ತಲೆಗೆ ಏಟು ತಗಲಿ ಕಾರುತ್ತಿರುವ ರಕ್ತದ ಜೊತೆ ಪ್ರಜ್ಞೆ ತಪ್ಪಿ ಹೋದ ರಿಚ್ ಸೊಸೆ ಅನಾಮಿಕಾ ಕಾಣಿಸುತ್ತಾಳೆ ಅಮೃತಳಿಗೆ. ಅಮೃತ ಏನು ಸ್ವಲ್ಪ ಗಾಬರಿಯಾಗದೆ, ಅಕ್ಕ ಅಕ್ಕ ಕಣ್ ತೆಗಿ ಅಕ್ಕ, ಅಕ್ಕ ಅಕ್ಕ ಎಂದು ಅನಾಮಿಕಳನ್ನು ಏಳಿಸಲಿಕ್ಕೆ ಪ್ರಯತ್ನ ಮಾಡುತ್ತಿರುತ್ತಾಳೆ. ಆದರೆ ಅನಾಮಿಕಾ ಕಣ್ಣು ತೆಗೆಯುವುದಿಲ್ಲ. ಈಗ ಹಾಸ್ಪಿಟಲ್ಗೆ ಹೇಗೆ ಕರ್ಕೊಂಡು ಹೋಗ್ಲಿ? ಸಮಯಕ್ಕೆ ರೋಡಲ್ಲಿ ಯಾರು ಬರ್ತಾ ಇಲ್ವೇ? ಈಗ ಹೇಗೆ ಅಂದುಕೊಳ್ಳುತ್ತಾ ಸುತ್ತಲೂ ನೋಡುತ್ತಾಳೆ. ಅಮೃತಳಿಗೆ ಸ್ವಲ್ಪ ದೂರದಲ್ಲಿ ಒಂದು ಮರದ ಕೆಳಗೆ ಎತ್ತುಗಳು ಒಂದು ಎತ್ತಿನ ಬಂಡಿ ಕಾಣಿಸುತ್ತದೆ. ಏನು ಸ್ವಲ್ಪ ತಡ ಮಾಡದೆ ಅಮೃತ ಓಡೋಡಿ ಬಂದು ಎತ್ತಿನ ಗಾಡಿಯನ್ನು ಕಟ್ಟಿ ಕಾರಿನ ಹತ್ರ ಬರುತ್ತಾಳೆ. ಎತ್ತಿನ ಗಾಡಿಯಲ್ಲಿ ಅನಾಮಿಕಳನ್ನು ತೆಗೆದುಕೊಂಡು 5 ಕಿಲೋಮೀಟರ್ ದೂರದಲ್ಲಿರೋ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾಳೆ. ಡಾಕ್ಟರ್ಸ್ ಎಂದು ಗಟ್ಟಿಯಾಗಿ ಕರೆದಾಗ ಒಬ್ಬ ಡಾಕ್ಟರ್, ಒಬ್ಬ ನರ್ಸ್ ಬಂದು ಸ್ಟ್ರೆಚರ್ ಮೇಲೆ ಅನಾಮಿಕಳನ್ನು ತೆಗೆದುಕೊಂಡು ಒಂದು ರೂಮ್ ಅಲ್ಲಿ ಬೆಡ್ ಮೇಲೆ ಮಲಗಿಸುತ್ತಾರೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುತ್ತಾರೆ. ಅಮೃತ ಆ ಹಾಸ್ಪಿಟಲ್ ಕಾಲ್ ಸೆಂಟರ್ ಇಂದ ಫೋನ್ ಮಾಡಿ ಅತ್ತೆ ಶಾರದಳಿಗೆ ವಿಷಯ ಹೇಳುತ್ತಾಳೆ. ನಡೆದ ವಿಷಯವೆಲ್ಲ ಹೇಳುತ್ತಾಳೆ. ದುಃಖ ಪಡುತ್ತಾ ಶಾರದಾ 1 ಗಂಟೆ ಕಳೆದ ನಂತರ ಹಾಸ್ಪಿಟಲ್ಗೆ ಬರುತ್ತಾಳೆ. ಅನಾಮಿಕದ ಕಡೆಯವರು ನೀವೇನಾರಿ? ಹೌದು ಡಾಕ್ಟರ್, ಹೇಳಿ ಏನ್ ತಗೊಂಡ್ ಬನ್ನಿ ಅಂತೀರಾ? ಅವಳ ತಲೆಗೆ ವೇಟ್ ಆಗಿ ಬಹಳ ರಕ್ತ ಹೋಗಿದೆ. ಅರ್ಜೆಂಟ್ ಆಗಿ ರಕ್ತ ಹಾಕಬೇಕು. ನಿಮ್ಮಲ್ಲಿ ಯಾರ್ದಾರು ಬರುತ್ತದ? ನನ್ನ ರಕ್ತ ಆಕೆ ರಕ್ತ ಒಂದೇ ಡಾಕ್ಟರ್. ನೀವು ನನ್ನ ಹತ್ರನೇ ರಕ್ತ ತಗೊಂಡು ನಮ್ಮ ಅಕ್ಕನ ಹೇಗಾದ್ರೂ ಬದುಕಿಸಿ. ಪ್ರಾಣಕ್ಕೆ ಯಾವ ಪ್ರಮಾದವೂ ಇಲ್ಲಮ್ಮ, ಆದ್ರೆ ರಕ್ತ ಬೇಕು, ಬನ್ನಿ ಎಂದು ಡಾಕ್ಟರ್ ಹೋಗುತ್ತಾನೆ. ಅವನ ಹಿಂದೆಯೇ ಅಮೃತ ಹೋಗುತ್ತಾಳೆ. ಒಂದು ಬೆಡ್ ಮೇಲೆ ಮಲಗುತ್ತಾಳೆ. ರಕ್ತ ಕೊಡುತ್ತಾಳೆ. ಒಂದು ಅರ್ಧ ಗಂಟೆ ಕಳೆದ ನಂತರ ಒಳಗಿದ್ದ ಅಮೃತ ಹೊರಗಿದ್ದ ತನ್ನ ಅತ್ತೆ ಶಾರದಾಳ ಹತ್ತಿರ ಬರುತ್ತಾಳೆ. ತಾಯಿ ಶಾರದಾ ಮಗ ರಮೇಶ್ಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾಳೆ. ತಕ್ಷಣ ರಮೇಶ್ ಹೊರಡುತ್ತಾನೆ. ಚಿಕ್ಕ ಮಗ ಮೋಹನ್ಗೆ ಕೂಡ ಹೇಳಿದಾಗ ಹೊಲದ ಹತ್ತಿರುವ ಮೋಹನ್ ಕೂಡ ಅಲ್ಲಿಗೆ ಹೊರಟು ಬರುತ್ತಾನೆ. ಒಂದು ದಿನ ಕಳೆದು ಹೋಗುತ್ತದೆ. ರಿಚ್ ಸೊಸೆ ಅನಾಮಿಕಾ ಕಣ್ಣು ತೆಗೆದು ನೋಡುತ್ತಾಳೆ. ಎದುರಿಗೆ ನಗುತ್ತಾ ಇರುವ ಅಮೃತ ಕಾಣಿಸುತ್ತಾಳೆ. ಅದರಿಂದ ಅನಾಮಿಕಳಿಗೆ ಮತ್ತಷ್ಟು ಕೋಪ ಬರುತ್ತದೆ. ದರಿದ್ರ ಮುಖ ಹಾಕೊಂಡು ನೀನೇ ಕಾಣಿಸ್ಬೇಕಾ ನಂಗೆ? ಚೀಚಿ, ಮೊದಲು ಈ ಬಡವರಿಗೆ ಬದುಕುವ ಅವಕಾಶವೇ ಇಲ್ದಿದ್ರೆ ಚೆನ್ನಾಗಿರುತ್ತೆ. ಅನಾಮಿಕಾ, ಅಮೃತಳಿಗೆ ಇನ್ನೊಂದು ಮಾತು ಹೇಳೋದಕ್ಕೆ ಸಾಧ್ಯವಿಲ್ಲ. ಅದೇನೋ ನಾನಿಲ್ಲಿ ಹೀಗಿದ್ದೀನಿ. ರಿಚ್ ಸೊಸೆ ಅನ್ನುವ ಪೊಗರಿನಿಂದ ಸ್ಪೀಡ್ ಬ್ರೇಕರ್ ಅನ್ನು ಕೂಡ ಲೆಕ್ಕಿಸದೆ ಸ್ಪೀಡ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಹಿಡಿತ ತಪ್ಪಿ ಮರಕ್ಕೆ ಗುದ್ದಿಕೊಂಡ್ರೆ ಎತ್ತಿನ ಬಂಡಿ ಕಟ್ಟಿ ನಿನ್ನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದಳು ಅಮೃತ. ಮತ್ತು ಸ್ವಲ್ಪ ಮುಂದೆ ಹೋದ್ರೆ ಇನ್ನೂ ದೊಡ್ಡ ರಿಚ್ ಹಾಸ್ಪಿಟಲ್ ಇತ್ತು ಗೊತ್ತಾ? ಅಲ್ಲಿಗೆ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಡಾಕ್ಟರ್ ಬರುತ್ತಾರೆ. ಸ್ವಲ್ಪ ಆದ್ರೂ ಲೇಟ್ ಆಗಿದ್ರೆ ಈ ದಿನ ನೀವು ಈ ತರ ಮಾತಾಡ್ತಾ ಇರ್ಲಿಲ್ಲ. ತನ್ನ ಪ್ರಾಣವನ್ನು ಲೆಕ್ಕಿಸದೆ ತನ್ನ ರಕ್ತ ಕೊಟ್ಟು ನಿಮ್ಮನ್ನು ಬದುಕಿಸಿದ್ದಾಳೆ ಅಮೃತ ಎಂದು ಡಾಕ್ಟರ್ ಹೇಳಿದ್ದನ್ನು ಕೇಳಿ ಕಣ್ಣೀರು ಹಾಕುತ್ತಾಳೆ ಅನಾಮಿಕಾ. ಆ ನಂತರ ಎಚ್ಚಿಟ್ಟು ಅಮೃತಳನ್ನು ಕರೆದುಕೊಳ್ಳುತ್ತಾಳೆ. ಇನ್ನು ವಾರಗಿತ್ತಿಯರಿಬ್ಬರು ಸೇರಿ ಹೋಗಿದ್ದಕ್ಕೆ ಎಲ್ಲರೂ ಸಂತೋಷಿಸುತ್ತಾರೆ. ಅನಾಮಿಕಳಲ್ಲಿ ಈ ಬದಲಾವಣೆ ಬಂದಿದ್ದಕ್ಕೆ ವಾರಗಿತ್ತಿ, ಅಮೃತ, ಅತ್ತೆ ಶಾರದಾ ಎಷ್ಟೋ ಸಂತೋಷಿಸುತ್ತಾರೆ. ಇನ್ನು 4 ದಿನ ಹೋದ ನಂತರ ಅನಾಮಿಕಳನ್ನು ಮನೆಗೆ ಕರೆತರುತ್ತಾರೆ. ಇನ್ನು ಆ ನಂತರದಿಂದ ಆ ಕುಟುಂಬ ಸುಖ ಸಂತೋಷದಿಂದ ಇರುತ್ತದೆ.